ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಕೊಟ್ಟಲ್ಲಿ 52%, ವೀರಣ್ಣ ಚರಂತಿಮಠಗೆ ಬಿಜೆಪಿ ಟಿಕೆಟ್ ಖಚಿತ ಆಗಿದೆ ಈಗಾಗಲೇ. ಆವಾಗ ನಮಗೆ ಸಿಕ್ಕಿರುವಂಥದ್ದು ಎಲ್ಲ ಆ ಒಂದು ಸರ್ವೆಯಲ್ಲಿ ಗಮನಿಸಿದಾಗ 48% ಅಂತ ಅಲ್ಲಿ ಲೆಕ್ಕಾಚಾರ ಹಾಕಲಿಕ್ಕೆ ಸಾಧ್ಯ ಆಯಿತು. ಆದರೆ ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ನಾವು ಗಣನೆಗೆ ತೆಗೆದುಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಎಲೆಕ್ಷನ್ಸ್ಗಳಲ್ಲಿ ಕೊನೆಯ ಕ್ಷಣದಲ್ಲಿ ಕೊನೆ 2 ದಿನದ ಆಟ ಅಂತೀವಲ್ಲ ಸರ್, ಆ 2 ದಿನದ ಆಟ ಎಂಥ ಚುನಾವಣಾ ಆಯೋಗ ನವರಂಗಿ ಆಟ ಅಲ್ಲ ಸರ್, ಇದು ಎಂಥ ಅಸಹ್ಯ ಅಂತ ಅನ್ಸುತ್ತೆ. ಆ 2 ದಿನ ನೋಡ್ಬಿಟ್ಟಿದೀವಲ್ಲ ರಾಘವ್. ಈಗ ಅದನ್ನ ಕಂಟ್ರೋಲ್ ಮಾಡೋರು ಯಾರು? ಅಲ್ಲ ಸರ್, ಚುನಾವಣಾ ಆಯೋಗದ ಕೆಲಸ ಏನು ಹೇಳಿ ಇದರಲ್ಲಿ ನೋಡಿ. ಎಲ್ಲರೂ ನಾವು ಜನಗಳ ಮೇಲೆ ಸಿಸ್ಟಮ್ ಮೇಲೆಲ್ಲ ನಮ್ಮ ಪತ್ರಿಕೋದ್ಯಮ ಎಷ್ಟು ಮಟ್ಟಿಗೆ ಅದ್ರಲ್ಲಿ ಭಾಗಿ ಅನ್ನೋದು ಯೋಚನೆ ಮಾಡೋಣ. ಆಯ್ತಾ? ಹೀಗಾಗಿ ಒಂದು 2 ಕೈ ಸೇರಿದ್ರೆ ಚಪ್ಪಾಳೆಗಳು ಬರೋದು. ಒಂದು ಸಿಸ್ಟಮ್ ಅಮೂಲಾಗ್ರವಾಗಿ ಬದಲಾವಣೆ ಆಗ್ಬೇಕಾದ್ರೆ ಮತದಾರರ ಜಾಗೃತಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಅದು ಈಗ ಕಳ್ಳರು ಇರ್ತಾರೆ ನಿಜ ಅಲ್ವಾ, ಪೊಲೀಸರು ಅಂತ ಇದಾರಲ್ಲ, ಹಂಗೆ ಚುನಾವಣಾ ಆಯೋಗ ಅಂತ ಇದೆ ಅಲ್ಲ. ಈಗ ಚುನಾವಣಾ ಆಯೋಗನ ನನ್ನ ಬಾಯಲ್ಲಿ ಕಳ್ಳರು ಅಂತ ಅನಿಸ್ತಿರ ನೀವು? ಇಲ್ಲ ಅನ್ಸಲ್ಲ. ಅಲ್ಲಲ್ಲ, ಅಂದ್ರೆ ವೈ ಇಟ್ ಈಸ್ ಮಿಸ್ಸಿಂಗ್ ಅಂತ ನಾವು ಯಾವಾಗ್ಲೂ ಕೂಡ ವೋಟ್ ಮಾಡಬೇಕು ಒಳ್ಳೆ ರೀತಿಯಿಂದ ಅಂತ ಹೇಳ್ತೀವಿ, ಆದ್ರೆ ಎಲ್ಲೂ ಅದು ಗಣನೆ. ಈಗ ಚುನಾವಣಾ ಆಯೋಗ ಎಲ್ಲ ಕಡೆ ಕಾಯ್ಕೊಂಡು ಕೂರಕ್ಕಾಗತ್ತಾ? ಎಲ್ರಿಗೂ ಕಾನ್ಶಿಯಸ್ನೆಸ್ ಅಂತ ಇರುತ್ತೆ ವೋಟ್ ಹಾಕ್ಬೇಕಾದ್ರೆ. ಕಾನ್ಶಿಯಸ್ನೆಸ್ ಎಲ್ಲರೂ ಅವರವರ ಕಾನ್ಶಿಯಸ್ ಅಲ್ಲಿ ಅವರು ವರ್ಕ್ ಮಾಡಿದ್ರೆ ನಡ್ಕೊಂಡ್ರೆ ಅವಾಗ ಈ ಸಮಸ್ಯೆ ಬರಲ್ಲ. ಈಗ ಓಟ್ಗಳಿಗೆ ಓಟ್ ಹಾಕೋದಕ್ಕೆ ಹಣ ಪಡ್ಕೊಳ್ಳೋದು ನಮ್ಮ ರಾಜಕೀಯ ವ್ಯವಸ್ಥೆ ಒಂದು ಭಾಗ ಆಯಿತು ಅಂತಂದ್ರೆ ಕೆಲವರು ಬಡವರು ಇರ್ತಾರೆ, ಅವರಿಗೆ ಆ ಹಣದ ಅನಿವಾರ್ಯತೆನೂ ಇರುತ್ತೆ. ನಾವು ಅದನ್ನು ಕೂಡ ಗೇಲಿ ಮಾಡಕ್ ಬರೋದಿಲ್ಲ. ಆಯ್ತಾ? ಅಂತ ಸ್ಥಿತಿ ಯಾಕೆ ಬಂತು ಅಂತ ಯೋಚನೆ ಮಾಡೋದು ಗೊತ್ತಿರಲ್ಲ ಅವರಿಗೆ. ಹೀಗಾಗಿ ಅದು ಅಗೈನ್ ದೊಡ್ಡ ಟಾಪಿಕ್. ಇಲ್ಲ ಈ ದೊಡ್ಡ ಟಾಪಿಕ್ ಆದ್ರೆ ನಾವು ಚರ್ಚೆ ಮಾಡಬಾರ್ದು ಅಂತ ಇಲ್ಲ ಸರ್, ಇದು ನೆಸೆಸಿಟಿ ಇದೆ ಒಂದು. ಆಮೇಲೆ ಈಗ ಆ ನವರಂಗಿ ಆಟ ಅಂತ ನೀವು ಹೇಳಿದ್ರಿ, ಅಂದ್ರೆ ತುಂಬಾ ಬೇಸರದಿಂದ ನೀವು ಹೇಳಿದ್ರಿ ಆ ಮಾತನ್ನ. ಎಲ್ಲಾ ಪಕ್ಷಗಳು ಕೂಡ ಆಮಿಷ ಒಡ್ತವೆ ಮತದಾರರಿಗೆ, ಆದ್ರೂ ಕೂಡ ಮತದಾರರು ಇಂಥವ್ರಿಗೆ ಹಾಕ್ಬೇಕು ಅಂತ ಮೊದಲೇ ಡಿಸೈಡ್ ಆಗುತ್ತೆ, ಅಥವಾ ಅದು ಎಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಅಂತೀರಿ ಆಟದಲ್ಲಿ? ಇಲ್ಲ, ಲೋಕಲ್ ಅಲ್ಲಿ ಅವರವರು ಯಾವ ತರದಲ್ಲಿ ಯಾವ ರೀತಿನಲ್ಲಿ ಪರಿಸ್ಥಿತಿ ಅಬ್ಸರ್ವ್ ನೋಡ್ಕೊಂಡು ಅವ್ರು ತೀರ್ಮಾನ ಮಾಡಿ ಎಲ್ರಿಗೂ ಒಳ್ಳೆಯವರಾಗಿ. ಮತ್ತೆ ಕೆಲವು ಓಟ್ಗಳು ದುಡ್ಡು ಇಸ್ಕೊಂಡ್ರು ಅವ್ರೇನು ಓಟ್ ಚೇಂಜ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಫ್ಯಾಮಿಲಿಯಲ್ಲಿ ಒಂದು 10 ಜನ ಇದ್ರೆ ಒಂದು 3 ಜನ ಇವರಿಗೆ, 3 ಜನ ಇವರಿಗೆ. ಹೀಗಾಗಿ ಎಲ್ರು ಟೇಕ್ ಇಟ್ ಗ್ರಾಂಟೆಡ್ ಅಂತ ಹೇಳಕ್ಕಾಗಲ್ಲ ನಾವು.